ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ಜಾಹ್ನವಿ ಕಾರ್ತಿಕ್. ದಿನದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಶರವೇಗದಲ್ಲಿ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಕ್ಲಿಯರ್ ಏರ್ ಪ್ರಾಜೆಕ್ಟ್ಗೆ ಇಂದು ಬಿಎಸ್ ಯಡಿಯೂರಪ್ಪ ಚಾಲನೆ ಕೊಟ್ಟರು. ರಿಬ್ಬನ್ ಕಟ್ ಮಾಡುವ ಮೂಲಕ ಸಿಎಂ ಬಿಎಸ್ವೈ ಯುರೋಪ್ ಮಾದರಿಯ ಪ್ರಾಜೆಕ್ಟ್ಗೆ ಚಾಲನೆ ನೀಡಿದರು. ಕ್ಲಿಯರ್ ಏರ್ ಪ್ರಾಜೆಕ್ಟ್ ಮೂಲಕ ಯುರೋಪ್ ಮಾದರಿ ವೀಕೆಂಡ್ಗೆ ಪಾಲಿಕೆ ಸಿದ್ಧತೆ ನಡೆಸಿದೆ. ಈ ಪ್ರಾಜೆಕ್ಟ್ ಮೂಲಕ ಹೋಟೆಲ್, ಪಬ್ಗಳ ಟೇಬಲ್, ಕುರ್ಚಿಗಳು ರಸ್ತೆಗೆ ಬರಲಿವೆ. ಓಪನ್ ಏರ್ ಸ್ಪೇಸ್ನಲ್ಲಿಯೇ ಫುಡ್, ಡ್ರಿಂಕ್ಸ್, ಕಾಫಿ ಸವಿಯಲು ಅವಕಾಶ ಕಲ್ಪಿಸುವಂತಹ ಯೋಜನೆ ಇದಾಗಿದೆ. ವಿದೇಶಿ ರೀತಿಯಲ್ಲಿ ಕ್ಲಿಯರ್ ಏರ್ ಸ್ಟ್ರೀಟ್ ಪ್ರಾಜೆಕ್ಟ್ ಮಾಡಲು ಡಲ್ ಮತ್ತು ಬಿಬಿಎಂಪಿಯಿಂದ ಹೊಸ ಪ್ಲಾನ್ ಮಾಡಲಾಗಿದ್ದು, ವೀಕೆಂಡ್ ಪ್ರಿಯರಿಗೆ ಕ್ಲಿಯರ್ ಏರ್ ಪ್ರಾಜೆಕ್ಟ್ ಹೊಸ ಕಿಕ್ ಕೊಡಲಿದೆ. ಶ್ರೀಮಂತಿಕೆ ಜೀವನಕ್ಕಾಗಿ ಐಟಿ ಅಧಿಕಾರಿಯಾಗಿ ವೇಷ ತೊಟ್ಟು ಲಕ್ಷ ಹಣ ವಂಚಿಸುತ್ತಿದ್ದ ಚಾಲಾಕಿ ವಿದ್ಯಾರ್ಥಿಯನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬೀದರ್ ಮೂಲದ ಬಿಬಿಎಂ ವಿದ್ಯಾರ್ಥಿ ವಿಶಾಲ್ ಎಂಬಾತ ಐಟಿ ಅಧಿಕಾರಿ ಅಂತ ಹೇಳಿಕೊಂಡು ಲಕ್ಷ ವಂಚನೆ ಮಾಡುತ್ತಿದ್ದಂತೆ. ರಾಜ್ಯದಲ್ಲಿ 6 ಕಡೆ ಸೇರಿ ತೆಲಂಗಾಣ, ಆಂಧ್ರಪ್ರದೇಶದಲ್ಲೂ ಈತ ಕೈಚಳಕ ತೋರಿಸಿದ್ದು, ಆರೋಪಿಯಿಂದ 12,80,000 ಮೌಲ್ಯದ ಚಿನ್ನಾಭರಣ, ಮೊಬೈಲ್ಗಳನ್ನು ಪೊಲೀಸರು ವಶ ಪಡೆದಿದ್ದಾರೆ. 6 ತಿಂಗಳುಗಳ ಕಾಲ ಕೂತು ಪಕ್ಕಾ ಪ್ಲಾನ್ ಮಾಡಿಕೊಂಡು ವಂಚನೆ ಮಾಡ್ತಿದ್ದ ವಿಶಾಲ್ ಹೈಫೈ ಆಗಿ ಐಟಿ ಆಫೀಸರ್ ಅಂತ ಹೇಳಿ ಶೋರೂಮ್ಗಳು, ಚಿನ್ನದ ಅಂಗಡಿಗಳಿಗೆ ಭೇಟಿ ಕೊಡ್ತಿದ್ದ. ಬೆಲೆ ಬಾಳೋ ಆಭರಣ, ಮೊಬೈಲ್ಗಳನ್ನು ಖರೀದಿಸಿ ಆನ್ಲೈನ್ ಮೂಲಕ ಪೇ ಮಾಡ್ತೀನಿ ಅಂತ ಹೇಳ್ತಿದ್ದ. ನಂತರ ಬ್ಯಾಂಕ್ನ ರೀತಿಯಲ್ಲಿ ಈತನೇ ಮೆಸೇಜ್ಗಳನ್ನು ರೆಡಿ ಮಾಡಿ ನಕಲಿ ಬ್ಯಾಂಕ್ ಮೆಸೇಜ್ ಕಳುಹಿಸಿ ವಂಚನೆ ಮಾಡ್ತಿದ್ದಂತೆ. 6 ರಾಜ್ಯಗಳಿಗೆ ಬೇಕಿದ್ದ ಈ ಚಾಲಾಕಿ ವಂಚಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಇಂದು ಕುಟುಂಬದ ಸದಸ್ಯರು ಭೇಟಿ ಮಾಡಿದರು. ಆರೋಪಿ ವಿನಯ್ ಕುಲಕರ್ಣಿಯವರ ಜನ್ಮದಿನ ಹಿನ್ನೆಲೆ ಭೇಟಿಯಾಗಿ ಕುಟುಂಬಸ್ಥರಿಗೆ ಸಿಬಿಐ ಅಧಿಕಾರಿಗಳು ಅವಕಾಶ ನೀಡಿದರು. ಹೀಗಾಗಿ ಹುಬ್ಬಳ್ಳಿಯ ಸಿಎಆರ್ ಮೈದಾನಕ್ಕೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹಾಗೆ ಮಕ್ಕಳಾದ ವೈಶಾಲಿ, ದೀಪಾಲಿ, ಹೇಮಂತ್ ಮೂವರು ಮಕ್ಕಳು ಆಗಮಿಸಿ ಭೇಟಿ ಮಾಡಿದರು. ಇನ್ನು ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಅವರ್ ಹೀರೋ ಅಂತ ಬರೆಸ್ಕೊಂಡು ಬಂದಿದ್ದ ಅವರು ಆಧಾರ್ ಕಾರ್ಡ್ಗಳನ್ನು ಸಹ ಜೊತೆಯಲ್ಲಿ ತಂದಿದ್ರು. ಶಿರಾ ಉಪಚುನಾವಣೆಯಲ್ಲಿ ಕನಿಷ್ಠ 25,000 ಮತಗಳ ಅಂತರದಲ್ಲಿ ಜಯ ಸಾಧಿಸುತ್ತೇವೆ ಅಂತ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಶಿರಾದ ಪ್ರತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ 3-4 ಮತಗಳ ಅಂತರದಲ್ಲಿ ಗೆಲ್ತೀವಿ. ಫಲಿತಾಂಶದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗಲಿದೆ. ಇದರಿಂದ ಕಾಂಗ್ರೆಸ್ ಮುಳುಗುವ ಹಡಗಾಗಲಿದೆ ಎಂದಿದ್ದಾರೆ. ಹಾಗೆ ಜಿಲ್ಲೆಯ ಕೆಲ ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ಹೋಗೋದಕ್ಕೆ ತಯಾರಾಗಿದ್ರು, ಆದರೆ ಅವರೆಲ್ಲ ಸದ್ಯ ಬಿಜೆಪಿ ಕಡೆ ವಾಲಲಿದ್ದಾರೆ ಅಂತ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನಾಳೆಯಿಂದ ಬಾದಾಮಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸಿದ್ದರಾಮಯ್ಯ ಬಾದಾಮಿ ಪ್ರವಾಸ ಕೈಗೊಳ್ಳಲಿದ್ದು, ನಾಳೆ ಸಂಜೆ ಬಾದಾಮಿಗೆ ಆಗಮಿಸಲಿದ್ದಾರೆ. 3 ದಿನಗಳ ಕಾಲ ಬಾದಾಮಿಯಲ್ಲೇ ಉಳಿದುಕೊಳ್ಳಲಿರುವ ಸಿದ್ದರಾಮಯ್ಯ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳು, ಶಂಕುಸ್ಥಾಪನೆ, ಸಾರ್ವಜನಿಕ ಅಹವಾಲು, ವಿವಿಧ ಸಮಾರಂಭಗಳಲ್ಲಿ ಭಾಗಿಯಾಗಲಿದ್ದಾರೆ. ನವೆಂಬರ್ 10ಕ್ಕೆ ಪ್ರವಾಸ ಅಂತ್ಯವಾಗಲಿದ್ದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಸರ್ಕಾರದ ವಿದ್ಯುತ್ ದರ ಹೆಚ್ಚಳಕ್ಕೆ ರಾಜ್ಯಾದ್ಯಂತ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲೇ ಕೊರೋನಾದಿಂದ ನಾವು ಸಂಕಷ್ಟದಲ್ಲಿದ್ದೀವಿ, ಈಗ ಮತ್ತೆ ಕರೆಂಟ್ ಬಿಲ್ ಹೈಕ್ ಮಾಡಿದರೆ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಆರೋಗ್ಯ ಸಚಿವ ಕೆ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಎಂದಾಕ್ಷಣ ಅಕ್ಷಯ ಪಾತ್ರೆ ಅಲ್ಲ, ಸರ್ಕಾರಕ್ಕೂ ಆರ್ಥಿಕ ಇತಿಮಿತಿ ಇದೆ. ವಿದ್ಯುತ್ ದರ ಹೆಚ್ಚಳಕ್ಕೆ ಜನ ಸಹಕರಿಸಬೇಕು. ಸರ್ಕಾರಕ್ಕೆ ಬಹಳಷ್ಟು ಕಠಿಣ ಸವಾಲುಗಳಿವೆ. ಕೋವಿಡ್ ಆರ್ಥಿಕ ದುಸ್ಥಿತಿ ಬರದಂತೆ ಬಡದಿದೆ. ಒಂದೇ ವರ್ಷದಲ್ಲಿ 2 ಬಾರಿ ಅತಿವೃಷ್ಟಿಯಾಗಿ ಸಾವಿರಾರು ಕೋಟಿ ನಷ್ಟವಾಗಿದೆ. 8 ತಿಂಗಳಿಂದ 6 ಕೋಟಿ ಜನರಿಗೆ ವಿವಿಧ ಬಗೆಯಲ್ಲಿ ಕೋವಿಡ್ ನಿರ್ವಹಣೆ ಮಾಡಬೇಕಾಯಿತು. ಸರ್ಕಾರವೇನೋ ಸಂತೋಷದಿಂದ ಬೆಲೆ ಜಾಸ್ತಿ ಮಾಡಿಲ್ಲ, ಅನಿವಾರ್ಯತೆಯಿಂದ ವಿದ್ಯುತ್ ದರ ಹೆಚ್ಚಳವಾಗಿದೆ ಅಂತ ಹೇಳಿದ್ದಾರೆ. ಕೊರೋನಾ ಕಾರಣದಿಂದಾಗಿ ದೇಶದ ಎಲ್ಲೆಡೆ ಹಲವಾರು ರಾಜ್ಯಗಳು ಈ ಬಾರಿ ದೀಪಾವಳಿಗೆ ಪಟಾಕಿಗಳನ್ನು ನಿಷೇಧಿಸಿದೆ. ಅದರಂತೆ ಕರ್ನಾಟಕದಲ್ಲೂ ಸಹ ಪಟಾಕಿ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಹೊರಡಿಸಿದೆ. ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಿಂದ ಮತ್ತು ಪಟಾಕಿ ಸಿಡಿಸಿದಾಗ ಹೊರಬರುವ ಹೊಗೆಯಿಂದ ಶ್ವಾಸಕೋಶಕ್ಕೆ ಹಾನಿಯುಂಟಾಗುವ ಕಾರಣದಿಂದ ಪಟಾಕಿಯನ್ನ ಬ್ಯಾನ್ ಮಾಡಲಾಗಿದೆ. ಸರಳವಾಗಿ ದೀಪಾವಳಿಯನ್ನ ಆಚರಿಸಲು ಕರೆ ನೀಡಿರುವ ರಾಜ್ಯ ಸರ್ಕಾರ ಗ್ರೀನ್ ಪಟಾಕಿಗಳಾದ ನೆಲಚಕ್ರ, ಫ್ಲವರ್ ಪಾಟ್ ಇವುಗಳನ್ನು ಅಂಟಿಸಬಹುದು ಅಂತ ತಿಳಿಸಿದೆ. ದೂರು ಕೊಡೋಕೆ ಅಂತ ಬಂದು ದಿಕ್ಕು ತೋಚದೆ ಗೇಟಿನಲ್ಲಿ ನಿಂತಿದ್ದ ಅಂಧ ವ್ಯಕ್ತಿಯ ಬಳಿ ನ್ಯಾಯಾಧೀಶರೇ ಹೋಗಿ ಸಮಸ್ಯೆ ಆಲಿಸಿದ ಅಪರೂಪದ ಮಾನವೀಯತೆಯ ಘಟನೆ ಕೋಲಾರದಲ್ಲಿ ನಡೆದಿದೆ. ಮನೆಯ ಕಿಟಕಿ ಒತ್ತುವರಿ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ದೇವರಾಜ್ ಚಾರ್ ಎಂಬ ಅಂಧ ವ್ಯಕ್ತಿ ದೂರು ನೀಡೋಕೆ ಅಂತ ಬಂದಿದ್ದ. ಈ ವೇಳೆ ಗೊತ್ತಾಗದೆ ಗೇಟ್ ಬಳಿಯೇ ಅಂಧ ವ್ಯಕ್ತಿ ಕುಳಿತಿದ್ದ. ಆತನನ್ನು ಗಮನಿಸಿದ ಮುಳಬಾಗಿಲು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಹಾಜಿ ಹುಸೇನ್ ಸಾಬ್ ಅಂಧ ವ್ಯಕ್ತಿ ಇರುವಲ್ಲಿಗೆ ಹೋಗಿ ಸಮಸ್ಯೆಯನ್ನು ಆಲಿಸಿದಲ್ಲದೆ 2 ಕಡೆ ವ್ಯಕ್ತಿಗಳನ್ನು ಕರೆಸಿ ವಿಚಾರಣೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ನ್ಯಾಯಾಧೀಶರ ಈ ಮಾನವೀಯತೆಯ ಕೆಲಸಕ್ಕೆ ಸ್ಥಳೀಯರಿಂದ ಶ್ಲಾಘನೆ ವ್ಯಕ್ತವಾಗಿದೆ.
ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರಿಗೆ ವೈಫೈ ಸೇಫ್ ಅಲ್ಲ ಅಂತ ಸೈಬರ್ ತಜ್ಞರಿಂದ ಗೃಹ ಸಚಿವರಿಗೆ ಮಾಹಿತಿ ನೀಡಲಾಗಿದೆ. ವೈಫೈ ನೆಟ್ವರ್ಕ್ ಹ್ಯಾಕ್ ಮಾಡಿ ಲ್ಯಾಪ್ಟಾಪ್ನಲ್ಲಿರೋ ಎಲ್ಲಾ ಡೇಟಾಗಳನ್ನು ಖದೀಮರು ಸಂಗ್ರಹಿಸುತ್ತಾರೆ ಎನ್ನಲಾಗಿದೆ. ವೈಫೈ ನೆಟ್ವರ್ಕ್ನಿಂದ ನಿಮ್ಮ ಪರ್ಸನಲ್ ಕೆಲಸ ನಿರ್ವಹಿಸದೆ ಮೊಬೈಲ್ ಡೇಟಾದ ಮೂಲಕ ಆನ್ಲೈನ್ ಶಾಪಿಂಗ್, ರೀಚಾರ್ಜ್, ಕ್ರೆಡಿಟ್ ಕಾರ್ಡ್ ರೀತಿಯ ಕೆಲಸ ಮಾಡಿಕೊಳ್ಳಿ ಅಂತ ಮಾಹಿತಿ ನೀಡಲಾಗಿದೆ. ಈ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ಲಾನ್ ಮಾಡಿದ್ದು ಸೈಬರ್ ಎಕ್ಸ್ಪರ್ಟ್ಗಳಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿ ಗಲಭೆ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗಬಹುದೆಂಬ ಆತಂಕ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಕಾಡ್ತಾ ಇದೆ. ಗಲಭೆಯಲ್ಲಿ ಮಾಜಿ ಮೇಯರ್ ಸಂಪತ್ರಾಜ್ ಹಾಗೂ ಮಾಜಿ ಕಾರ್ಪೊರೇಟರ್ ಜಾಕೀರ್ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಅಖಂಡ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ಸಂಪತ್ರಾಜ್ ಹಾಗೂ ಜಾಕೀರ್ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಅವರನ್ನೇ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಇನ್ನು ಮುಂಬರುವ ಪಾಲಿಕೆ ಚುನಾವಣೆಯಲ್ಲೂ ಸಂಪತ್ರಾಜ್ ಹಾಗೂ ಜಾಕೀರ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಅಖಂಡರ ಯಾವ ಮಾತಿಗೂ ಪಕ್ಷದಲ್ಲಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ತಮ್ಮದೇ ಪಕ್ಷದಲ್ಲಿ ಅತಂತ್ರವಾಗುವ ಆತಂಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಕಾಡ್ತಾ ಇದೆ. ಕೆಎಎಸ್ ಅಧಿಕಾರಿ ಡಾಕ್ಟರ್ ಸುಧಾ ಮನೆ ಮೇಲೆ ಇಂದು ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸರ್ಚ್ ವಾರೆಂಟ್ ತೋರಿಸಿ ಮನೆ ಒಳಗಡೆ ನುಗ್ಗಿದ ಅಧಿಕಾರಿಗಳು ಡಾಕ್ಟರ್ ಸುಧಾ ಮನೆಯಲ್ಲಿದ್ದ ಕೆಜಿಗಟ್ಟಲೆ ಚಿನ್ನಾಭರಣ, ಹಣ, ಆಸ್ತಿ ಪತ್ರಗಳನ್ನು ಪರಿಶೀಲನೆ ನಡೆಸಿದ್ರು. ಅಕ್ಕಸಾಲಿಗನನ್ನ ಕರೆಸಿ ಆಭರಣದ ತೂಕ, ಮೌಲ್ಯ ಪರಿಶೀಲನೆ ಮಾಡಿಸಿದ್ರು. ಬಿಡಿಎನಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿದ್ದ ಡಾಕ್ಟರ್ ಸುಧಾ ಕೆಂಪೇಗೌಡ ವಿಶ್ವೇಶ್ವರಯ್ಯ ಲೇಔಟ್ ನಿರ್ಮಾಣದಲ್ಲಿ ದಲ್ಲಾಳಿಗಳಿಂದ ಕೋಟಿ ಕೋಟಿ ಹಣ ಲಂಚ ಪಡೆದಿರುವ ಆರೋಪ ಇದೆ. ಅಲ್ಲದೆ ಇದೇ ಹಣದಲ್ಲಿ ಸುಧಾ ಕ್ರಿಯೇಷನ್ಸ್ ಬ್ಯಾನರ್ನ ಅಡಿಯಲ್ಲಿ ರಾಮನ ಸವಾರಿ ಎನ್ನುವ ಸಿನಿಮಾ ನಿರ್ಮಾಣ ಮಾಡಿದ್ರು ಎನ್ನಲಾಗಿದೆ. ಎಸಿಬಿ ಅಧಿಕಾರಿಗಳು ಸುಧಾ ಸಂಬಂಧಿಕರ ಮನೆಗಳ ಮೇಲೂ ದಾಳಿ ನಡೆಸಿದ್ದು, ಮೈಸೂರಿನ ಬೆಮ್ಮೆಲೆ ಲೇಔಟ್ನಲ್ಲಿರುವ ಸುಧಾ ಸಂಬಂಧಿ ಮನೆ ಮೇಲೆ 9 ಮಂದಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೈಸೂರು, ಬೆಂಗಳೂರಿನಲ್ಲಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಪ್ರಿಂಟರ್, ಲ್ಯಾಪ್ಟಾಪ್, ಪತ್ರ ಸೇರಿದಂತೆ ಹಲವು ದಾಖಲೆಗಳನ್ನು ಎಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ದಾಳಿ ನಡೆಸಿದ ಅಧಿಕಾರಿಗಳಿಗೆ ಸುಧಾ ಸಂಬಂಧಿಗಳು ಸ್ಪಷ್ಟನೆ ನೀಡಿದ್ದು, ನಮ್ಮೆಲ್ಲ ದಾಖಲೆಗಳು ಕಾನೂನುಬದ್ಧವಾಗಿವೆ ಅಂತ ಹೇಳಿದ್ದಾರೆ. ಇತ್ತ ದಾಖಲೆಗಳ ಮಾಹಿತಿ ಪಡೆದಿರುವ ಎಸಿಬಿ ಅಧಿಕಾರಿಗಳು ಹಲವು ದಾಖಲೆಗಳೊಂದಿಗೆ ವಶಪಡಿಸಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ ಸುಧಾ ಅವರ ವಿರುದ್ಧ ಎಸಿಬಿಗೆ ದೂರು ನೀಡಿದ್ದ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ದಾಳಿಯ ಕುರಿತು ಪ್ರತಿಕ್ರಿಯೆ ನೀಡಿದ್ರು. ಬಿಡಿಎ ಭೂ ಸ್ವಾಧೀನ ವಿಶೇಷ ಅಧಿಕಾರಿಯಾಗಿದ್ದಾಗ ಸುಧಾ ಭಾರೀ ಅಕ್ರಮ ಎಸಗಿದ್ದಾರೆ. ದಾಖಲೆಗಳ ಸಮೇತ 2019 ಜೂನ್ ಮತ್ತು 2020 ಜನವರಿಯಲ್ಲಿ ನಾನೇ ಎಸಿಬಿಗೆ ದೂರು ನೀಡಿದ್ದೆ. ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರಲಿಲ್ಲ. ಡಾಕ್ಟರ್ ಬಿ ಸುಧಾ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಇವರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಟಿಜೆ ಅಬ್ರಹಾಂ ಆಗ್ರಹಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಎಣ್ಣೆ ಸೀಗೆಕಾಯಿಯಂತೆ ಇರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪಂಚಾಯಿತಿ ಮಟ್ಟದಲ್ಲಿ ಬಾಯಿ ಆಗಿದ್ದಾರೆ. ಚಾಮರಾಜನಗರದ ಹನೂರು ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ ಅನ್ನು ಅಧಿಕಾರದಿಂದ ದೂರ ಇಡಲು ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ. ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಕಾಂಗ್ರೆಸ್ ಶಾಸಕ ಆರ್ ನರೇಂದ್ರ ಮೈತ್ರಿಗೆ ಕೈ ಜೋಡಿಸಿದ್ದು, ಒಟ್ಟು 13 ಸದಸ್ಯ ಬಲದ ಹನೂರು ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ 6, ಕಾಂಗ್ರೆಸ್ 4 ಮತ್ತು ಬಿಜೆಪಿಗೆ 2 ಸ್ಥಾನ ಹೊಂದಿದ್ವು. ಸಂಸದ ಶಾಸಕರ ಮತ ಸೇರಿ ಮೈತ್ರಿಕೂಟದ ಬಲ 8 ಆಗಿದೆ. ಅಧ್ಯಕ್ಷರಾಗಿ ಬಿಜೆಪಿಯ ಚಂದ್ರಮ್ಮ, ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಹರೀಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ವಿಜಯಪುರದ ಇಂಡಿ ತಾಲೂಕಿನ ಝಳಕಿ ಗ್ರಾಮದಲ್ಲಿ ಅಂಡರ್ ಪಾಸ್ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಆರಂಭಿಸಿರುವ ಉಪವಾಸ ಸತ್ಯಾಗ್ರಹ 5ನೇ ದಿನಕ್ಕೆ ಕಾಲಿಟ್ಟಿದೆ. NH50 ನಲ್ಲಿ ಚತುಷ್ಪಥ ಹೆದ್ದಾರಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರಿಂದಾಗಿ ಝಳಕಿ ಗ್ರಾಮದ 2 ಬದಿಯಲ್ಲಿ ಜನರಿಗೆ ತೊಂದರೆ ಉಂಟಾಗುತ್ತೆ. ಈ ಚತುಷ್ಪಥ ಹೆದ್ದಾರಿಯ ಬದಲಾಗಿ ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಝಳಕಿ ಗ್ರಾಮಸ್ಥರು ಕಳೆದ 5 ದಿನಗಳಿಂದ ಸರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಮಂತ್ರಣವಿಲ್ಲದೆ ವೇದಿಕೆ ಏರಿ ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ ಕುಳಿತಿದ್ರು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದ ಏರ್ ಕ್ಲಿಯರ್ ಪ್ರಾಜೆಕ್ಟ್ ಚಾಲನಾ ಕಾರ್ಯಕ್ರಮದಲ್ಲಿ ಶಾಸಕ ಹ್ಯಾರಿಸ್ ಭಾಗಿಯಾಗಿದ್ರು. ಹಾಗೆ ಪುತ್ರ ಮೊಹಮ್ಮದ್ ನಲ್ಪಾಡ್ ಕೂಡ ಅಪ್ಪನ ಜೊತೆಯೇ ಹೋಗಿ ವೇದಿಕೆ ಏರಿ ಕುಳಿತಿದ್ರು. ಅಲ್ಲದೆ ಚರ್ಚ್ ಸ್ಟ್ರೀಟ್ನಲ್ಲಿ ಸಿಎಂ ನಡೆದುಕೊಂಡು ಹೋಗ್ತಾ ಇದ್ರೆ ಮೊಹಮ್ಮದ್ ನಲ್ಪಾಡ್ ಮಾತ್ರ ಎಲೆಕ್ಟ್ರಾನಿಕ್ ಬೈಕ್ ಬಳಸಿ ಸಂಚಾರವನ್ನ ಮಾಡಿದ್ದಾರೆ. ಸತ್ತ ನಂತರ ತಮ್ಮ ದೇಹದ ಅಂಗಗಳು ಇತರಿಗಾದ್ರೂ ಉಪಯೋಗಕ್ಕೆ ಬರಲಿ ಅಂತ ಅದೆಷ್ಟೋ ಜನ ಅಂಗಾಂಗ ದಾನ ಮಾಡ್ತಾರೆ. ಆದರೆ ಕೊರೋನಾ ಕಾರಣದಿಂದ ಸದ್ಯಕ್ಕೆ ಅಂಗಾಂಗ ದಾನ ಮತ್ತು ದೇಹದಾನದ ಪ್ರಕ್ರಿಯೆ ಸ್ಥಗಿತವಾಗಿದೆ ಅಂತ ಮೈಸೂರಿನ ಕೆಆರ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ನಂಜುಂಡಸ್ವಾಮಿ ಹೇಳಿದ್ದಾರೆ. ಕೊರೋನಾ ಮುಗಿದ ನಂತರ ದೇಹದಾನ ಮತ್ತು ಅಂಗಾಂಗ ದಾನ ಮಾಡೋದನ್ನ ಸ್ವೀಕರಿಸುವುದಾಗಿ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಅಂಗಾಂಗ ಪ್ರಕ್ರಿಯೆ ಸ್ಥಗಿತಗೊಂಡಿರೋದ್ರಿಂದ ಅಂಗಾಂಗ ಕೊರತೆ ಇದೆ. ಆದರೆ ಅನಾಟಮಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇರೋದ್ರಿಂದ ಮೃತದೇಹಗಳ ಕೊರತೆ ಕಾಡ್ತಾ ಇಲ್ಲ. ದೇಹದಾನ ನೋಂದಣಿ ಕಾರ್ಯ ಮುಂದುವರಿತಾ ಇದೆ, ಆದರೆ ಸ್ವೀಕಾರ ಮಾಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಮಾಸ್ಕ್ ಹಾಕಿ ಅಂತರ ಕಾಪಾಡಿ ಅಂತ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ.
ಹೀಗಾಗಿ ಸರ್ಕಾರ ದಂಡಂ ದಶಗುಣಂ ಅನ್ನುವಂತಹ ಗಾದೆಗೆ ಮೊರೆ ಹೋಗಿದೆ. ಕಲಬುರಗಿಯಲ್ಲಿ ಮಾಸ್ಕ್ ಹಾಕದೆ ತಿರುಗಾಡುವವರಿಗೆ ಪೊಲೀಸರು ದಂಡ ಹಾಕ್ತಿದ್ದಾರೆ. ಕಲಬುರಗಿ ನಗರದ ವಿವಿಧೆಡೆ ಮಾಸ್ಕ್ ಇಲ್ಲದೆ ಓಡಾಡುತ್ತಿದ್ದ ಪ್ರತಿಯೊಬ್ಬರಿಗೂ 300 ರೂಪಾಯಿ ದಂಡ ಹಾಕುವ ಮೂಲಕ ಬುದ್ಧಿ ಕಲಿಸಿದ್ದಾರೆ. ಅಲ್ಲದೆ ಮಾಸ್ಕ್ ಹಾಕಿಯೇ ಓಡಾಡುವಂತೆ ಜನರಿಗೆ ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದಾರೆ. ರಾಜ್ಯದ ಕೊಪ್ಪಳ ಸೇರಿದಂತೆ ವಿವಿಧ 4 ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ 19.50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದೆ. ಹಾಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧೋದ್ದೇಶ ಭವನ ನಿರ್ಮಾಣಕ್ಕೆ 4.50 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಕೇಂದ್ರ ಯುವಜನ ಸೇವೆ ಮತ್ತು ಕ್ರೀಡಾ ಪ್ರಾಧಿಕಾರ ನವೆಂಬರ್ 5ರಂದು ರಾಜ್ಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಬಿಡುಗಡೆಯಾದ ಹಣ ಹಾಗೂ ಸ್ಥಳಗಳ ಪಟ್ಟಿ ನೀಡಿದೆ. ಇದರಿಂದ ಕ್ರೀಡಾಪಟುಗಳಿಗೆ ಹಾಗೆ ಕ್ರೀಡಾ ಪ್ರಿಯರಿಗೆ ಇದೊಂದು ಸಂತಸದ ಸುದ್ದಿಯಾಗಿದೆ. ಇನ್ನು ಜಿಲ್ಲೆಯ ಕ್ರೀಡಾಂಗಣಕ್ಕೆ ನೂರಾರು ಸಮಸ್ಯೆಗಳು ಅಂಟಿಕೊಂಡಿದ್ದು ನೂತನ ಕ್ರೀಡಾಂಗಣ ಅಭಿವೃದ್ಧಿಯಿಂದ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ. ದೇವಸ್ಥಾನ ತೆರೆಯುವ ವಿಚಾರಕ್ಕೆ ಅರ್ಚಕರು ಗಲಾಟೆ ಮಾಡಿಕೊಂಡಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ನಗರದ ಬೀರಲಿಂಗೇಶ್ವರ ದೇವಸ್ಥಾನದ ಬಾಗಿಲು ತೆರೆಯಲು ಅರ್ಚಕರಿಂದ ವಿರೋಧ ವ್ಯಕ್ತವಾಗಿತ್ತು. ಆಸ್ತಿ ವಿಚಾರಕ್ಕೆ ದೇವಸ್ಥಾನಕ್ಕೆ ಕಳೆದ 6 ತಿಂಗಳಿನಿಂದ ಬೀಗ ಜಡಿಯಲಾಗಿತ್ತು. ಆದರೆ ಭಕ್ತರು ಪೊಲೀಸರನ್ನ ಕರೆಸಿ ಬಾಗಿಲು ಓಪನ್ ಮಾಡಿಸಿದ್ದಾರೆ. ಬಾಗಿಲು ತೆರೆಯುವ ವೇಳೆ ಹಳೆ ಅರ್ಚಕರು ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಹೊಸ ಅರ್ಚಕರಿಗೆ ಪೂಜೆ ಮಾಡಲು ಬಿಡೋದಿಲ್ಲ ಅಂತ ಖ್ಯಾತೆ ತೆಗೆದಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಹಳೆ ಪೂಜಾರಿ ಲಿಂಗೇಶ್ ಹಾಗೂ ಆತನ ಪತ್ನಿಯನ್ನ ವಶಕ್ಕೆ ಪಡೆದು ಹೊಸ ಅರ್ಚಕರಿಂದ ಪೂಜೆ ಮಾಡಿಸಿದ್ದಾರೆ. ಸಿಗಂದೂರು ಚೌಡೇಶ್ವರಿ ದೇವಾಲಯದ ಸಂಘರ್ಷದ ವಿಚಾರ ಚರ್ಚೆ ಮಾಡಲು ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಈಡಿಗ ಸಮುದಾಯದ ನಿಯೋಗದವರು ಭೇಟಿ ಮಾಡಿದ್ರು. ಸಾಗರ ತಾಲೂಕಿನ ಶಾಸಕ ಹರತಾಳು ಹಾಲಪ್ಪ ನೇತೃತ್ವದಲ್ಲಿ ಈಡಿಗ ಸಮುದಾಯದ ಸ್ವಾಮೀಜಿಗಳು ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ತೆರಳಿ ಭೇಟಿ ಮಾಡಿದರು. ಈ ವೇಳೆ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ರಚನೆ ಮಾಡಿರುವ ಸಲಹಾ ಸಮಿತಿ ಮಾರ್ಪಾಡಿಗೆ ಮನವಿ ಮಾಡಿಕೊಂಡಿದ್ದು, ಈ ಹಿಂದೆ ದೇವಾಲಯ ನಡೆದುಕೊಂಡು ಹೋಗ್ತಾ ಇದ್ದ ರೀತಿಯಲ್ಲೇ ನಡೆಸಿಕೊಂಡು ಹೋಗುವುದಕ್ಕೆ ಅನುವು ಮಾಡಿಕೊಡುವಂತೆ ಸಿಎಂಗೆ ಮನವಿ ಮಾಡಿದರು. ಏರ್ಪೋರ್ಟ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಬಿಕಾಂ ವಿದ್ಯಾರ್ಥಿನಿಗೆ ವಂಚನೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪದವಿ ಮುಗಿಸಿ ಕೆಲಸ ಹುಡುಕುತ್ತಿದ್ದ ಯುವತಿ ಆನ್ಲೈನ್ ಮೂಲಕ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾಳೆ. ಈ ವೇಳೆ ಫೀಸ್ ಕೇಳಿರುವಂತಹ ಸೈಬರ್ ಕಳ್ಳರು ಗೂಗಲ್ ಪೇ ಮೂಲಕ ಹಣ ಕಳಿಸುವಂತೆ ಕೇಳಿದ್ದಾರೆ. ಕೆಲಸದ ಆಸೆಯಿಂದಾಗಿ ಮನೆಯವರಿಗೂ ಗೊತ್ತಾಗದೆ ಹಾಗೆ ಸ್ನೇಹಿತರ ಬಳಿ ಸಾಲ ಮಾಡಿದ ವಿದ್ಯಾರ್ಥಿನಿ ಸಾವಿರಾರು ರೂಪಾಯಿ ಹಣ ಕಳಿಸಿದ್ದಾಳೆ. ನಂತರ ಕೆಲಸವೂ ಕೊಡಿಸದೆ ಹಣವು ವಾಪಸ್ ಕೊಡದೆ ಕಿಡಿಗೇಡಿಗಳು ಮೋಸ ಮಾಡಿದ್ದಾರೆ. ಸದ್ಯ ಕೆಲಸವೂ ಇಲ್ಲದೆ ಕೊಟ್ಟ ಹಣ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿರುವ ಯುವತಿ ಸೌತ್ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಮಹದೇವ್ ಭೈರಗೊಂಡ ಮೇಲೆ ಆಗಿದ್ದಂತಹ ಶೂಟೌಟ್ಗೆ ಸಂಬಂಧಿಸಿದಂತೆ ಪೊಲೀಸರು ಮತ್ತಷ್ಟು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇಂದು ಮತ್ತೆ 5 ಆರೋಪಿಗಳನ್ನು ವಿಜಯಪುರ ಪೊಲೀಸರು ಅರೆಸ್ಟ್ ಮಾಡಿದ್ದು, ಬಂಧಿತರನ್ನ ಯಾಸೀನ್ ದಂದರಗಿ, ಕರೆಪ್ಪ ಸೊನ್ನದ, ಸಿದ್ದು ಬೊಮ್ಮನಜೋಗಿ, ಸಂಜು ಮಾನವರ್ ಹಾಗೂ ರವಿ ಬಂಡಿ ಅಂತ ಹೇಳಲಾಗಿದೆ. ಈ ಎಲ್ಲ ಆರೋಪಿಗಳು ಅತಾಲಟ್ಟಿ, ಆಲಿಯಾಬಾದ್, ಚಡಚಣದ ನಿವಾಸಿಗಳು ಎನ್ನಲಾಗಿದ್ದು, ಇನ್ನು ಬಂಧಿತರಿಂದ 2 ಕಂಟ್ರಿ ಮೇಡ್ ಪಿಸ್ತೂಲ್ಗಳು, 1 ಮಚ್ಚು, 5 ಜೀವಂತ ಗುಂಡುಗಳು ಸೇರಿ 4 ಮೊಬೈಲ್ ಹಾಗೆ 1 ಆಟೋ ರಿಕ್ಷಾ ವಶಕ್ಕೆ ಪಡೆಯಲಾಗಿದೆ. ಹಿರಿಯ ಯಕ್ಷಗಾನ ಕಲಾವಿದ ಮಲ್ಪೆ ವಾಸುದೇವ ಸಾಮಗ ವಿಧಿವಶರಾಗಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿದ್ದ ಸಾಮಗರು ಕುಂದಾಪುರದ ಕೋಟೇಶ್ವರದಲ್ಲಿರುವಂತಹ ತಮ್ಮ ಸ್ವಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ. 71 ವರ್ಷದ ಸಾಮಗರಿಗೆ ಕೋವಿಡ್ ಕಾಡ್ತಾ ಇತ್ತು, ಅಲ್ಲದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಇವರು ತೆಂಕುಬಡಗಿನ ಸವ್ಯಸಾಚಿ ಕಲಾವಿದರಾಗಿ ಜನಮನ್ನಣೆ ಗಳಿಸಿದ್ರು ಮತ್ತು ಯಕ್ಷಗಾನ ರಂಗದ ತಾಳಮದ್ದಳೆ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ್ರು. ಈ ಕ್ಷೇತ್ರದಲ್ಲಿ ತಮ್ಮ ವಾಕ್ಪಟುತನದಿಂದ ಜನಮನ್ನಣೆಗೆ ಹೆಸರಾಗಿದ್ರು. ಇವರ ಅಗಲಿಕೆ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬಲಾರದ ನಷ್ಟವಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಆಳೂರು ಗ್ರಾಮಸ್ಥರಿಗೆ ಆತಂಕ ಮೂಡಿಸಿದ್ದ ಮೊಸಳೆ ಸಾವನ್ನಪ್ಪಿದೆ. ಕಳೆದ 3 ದಿನಗಳ ಹಿಂದೆ ಮಲಪ್ರಭಾ ನದಿಯಲ್ಲಿ ಮೊಸಳೆ ಪತ್ತೆಯಾಗಿತ್ತು. ಮೊಸಳೆ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಹೀಗಾಗಿ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೆ ಇಂದು ಮಲಪ್ರಭಾ ನದಿಯ ದಡದಲ್ಲಿ ಮೊಸಳೆಯ ಮೃತದೇಹ ಪತ್ತೆಯಾಗಿದೆ. ಇನ್ನು ಮೊಸಳೆ ಮೃತಪಡಲು ನಿಖರ ಕಾರಣ ಏನೆಂಬುದು ತಿಳಿದು ಬಂದಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿ ಸ್ಥಳದಲ್ಲಿ ಓರ್ವ ಮೃತಪಟ್ಟ ಘಟನೆ ಹಾಸನದ ಮೂಡಿಗೆರೆ ರಸ್ತೆಯಲ್ಲಿರುವಂತಹ ಬಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಬೇಲೂರಿನಿಂದ ಹಾಸನಕ್ಕೆ ವಾಪಸ್ಸಾಗ್ತಿದ್ದ ವೇಳೆ ಲಾರಿ ಹಿಂದಿಕ್ಕುವ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಗುಂಡಿಗೆ ಉರುಳಿದೆ. ಪರಿಣಾಮ 28 ವರ್ಷದ ಪ್ರೀತಮ್ ಎಂಬಾತ ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾನೆ. ಅಲ್ಲದೆ ಕಾರಿನಲ್ಲಿದ್ದ ಶಶಿ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು ಹಾಸನದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ಒಂದು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಜಿಲ್ಲೆಯ ಕೋಲಾರ ಪಟ್ಟಣದ
ಯುಕೆಪಿ ಬಳಿ ಈ ಘಟನೆ ನಡೆದಿದ್ದು ಟ್ರ್ಯಾಕ್ಟರ್ನಲ್ಲಿದ್ದ ಸಂಪೂರ್ಣ ಕಬ್ಬು ಚಾಲಕನ ಮೇಲೆ ಬಿದ್ದಿದೆ. ನಂತರ ಸುಮಾರು 1 ಗಂಟೆಗಳ ಕಾಲ ಹರಸಾಹಸ ಪಟ್ಟು ಚಾಲಕನನ್ನ ಹೊರತೆಗೆಯಲಾಯಿತು. ಹಾಗೆ ಜೆಸಿಬಿ ಮೂಲಕ ಕಬ್ಬನ್ನ ಸಿಬ್ಬಂದಿ ಬದಿಗೆ ಸರಿಸಿದ್ದು, ಆದರೆ ಮಹಾರಾಷ್ಟ್ರ ಮೂಲದ ಚಾಲಕನ ಗುರುತು ಪತ್ತೆಯಾಗಿಲ್ಲ. ಇನ್ನು ಈ ಬಗ್ಗೆ ಜಿಲ್ಲೆಯ ಕೊಲ್ಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶವ ಸಂಸ್ಕಾರಕ್ಕೆ ತೆರಳಿ ವಾಪಸ್ ಆಗ್ತಿದ್ದ ಈಚೇರು ವಾಹನ ಪಲ್ಟಿಯಾಗಿ 40ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವಂತಹ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಹನೂರಿನಿಂದ ಶಾಗ್ಯ ಗ್ರಾಮಕ್ಕೆ ಶವ ಸಂಸ್ಕಾರಕ್ಕೆ ಅಂತ ಹೋಗಿದ್ದ ಜನ ಶವ ಸಂಸ್ಕಾರ ಮುಗಿಸಿಕೊಂಡು ಸ್ವಗ್ರಾಮಕ್ಕೆ ವಾಪಸ್ ಆಗ್ತಾ ಇದ್ರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಈಚೇರು ವಾಹನ ಪಲ್ಟಿಯಾಗಿದ್ದು, ಈಚೇರು ವಾಹನದಲ್ಲಿದ್ದ 40ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ತೀವ್ರವಾಗಿ ಗಾಯಗೊಂಡವರನ್ನ ಕೊಳ್ಳೇಗಾಲ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಸಣ್ಣ ಪುಟ್ಟ ಗಾಯಗೊಂಡವರನ್ನ ಹನೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈ ಘಟನೆ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಭೂಪ್ರದೇಶದ ಬಳಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಅನುಮಾನಾಸ್ಪದ ಹಡಗುವೊಂದನ್ನು ಪತ್ತೆ ಹಚ್ಚಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ವೀಕ್ಷಣೆ ನಡೆಸ್ತಾ ಇರುವಾಗ ಅನುಮಾನಾಸ್ಪದ ಶಿಪ್ ಒಂದನ್ನು ಗಮನಿಸಿದ ಕರಾವಳಿ ಕಾವಲು ಪಡೆ ಅದನ್ನು ವಶಕ್ಕೆ ಪಡೆದು ಪೋರ್ಟ್ ಬ್ಲೇರ್ಗೆ ಕರೆತಂದಿದ್ದು, ಆ ಹಡಗಿನ ವಿವರಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ. 11 ತಿಂಗಳ ಬಳಿಕ ಬಾಹ್ಯಾಕಾಶ ಯೋಜನೆ ಕೈಗೆತ್ತಿಕೊಂಡಿರುವಂತಹ ಇಸ್ರೋ ಇಂದು PSLV-C 49 ರಾಕೆಟ್ ಮೂಲಕ ಭಾರತದ EOS-01 ಉಪಗ್ರಹ ಸೇರಿದಂತೆ 9 ವಿದೇಶಿ ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಮಧ್ಯಾಹ್ನ 3:15ರಿಂದ 4 ಗಂಟೆಯ ವೇಳೆಗೆ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದ್ದು, ಉಡಾವಣೆಗೊಂಡ 20 ನಿಮಿಷದಲ್ಲೇ PSLV ರಾಕೆಟ್ ಎಲ್ಲ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದೆ. EOS-01 ಭೂಮಿ ಸುತ್ತುವ ಉಪಗ್ರಹವಾಗಿದ್ದು, ಕೃಷಿ, ಅರಣ್ಯ ಮತ್ತು ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿ ಸಹಾಯಕವಾಗಲಿದೆ. ಇನ್ನು ಇಸ್ರೋದ ಈ ಸಾಧನೆಗೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನ ಹಲವು ಕಡೆ ಬೆಳಗ್ಗಿನಿಂದಲೇ ಭಾರೀ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂದು ಮತ್ತು ನಾಳೆ ಕೂಡ ನಗರದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆ ಈಗಾಗಲೇ ತಮಿಳುನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗ್ತಾ ಇದ್ದು, ಮಳೆಯ ನಡುವೆಯೇ ಜನರ ಸಂಚಾರ ನಡೀತಾ ಇದೆ. ಬಿಹಾರದಲ್ಲಿ 3ನೇ ಮತ್ತು ಕೊನೆಯ ಹಂತದ ಮತದಾನದಲ್ಲಿ ಹೆಚ್ಚೆಚ್ಚು ಜನರು ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದರು. ಇದರ ನಡುವೆ ಬಿಹಾರದ ಕತಿಹಾರ್ನಲ್ಲಿ ವಯೋವೃದ್ಧರೊಬ್ಬರು ಅನಾರೋಗ್ಯದ ನಡುವೆಯೂ ಬೆಡ್ ಸಮೇತವಾಗಿ ಬಂದು ಮತದಾನ ಮಾಡಿದ್ದಾರೆ. ಕತಿಹಾರ್ನಲ್ಲಿರುವಂತಹ ಮತಗಟ್ಟೆಗೆ ಬಂದ ವೃದ್ಧರನ್ನ ಕುಟುಂಬಸ್ಥರು ಹಾಗೂ ಅಲ್ಲಿನ ಪೊಲೀಸರು ಮತಗಟ್ಟೆಗೆ ಕರೆದುಕೊಂಡು ಹೋಗಿ ಮತ ಚಲಾಯಿಸಿದ್ದಾರೆ. ಇನ್ನು ಬಿಹಾರದ ದರ್ಭಾಂಗ್ನಲ್ಲಿ ಮತ ಚಲಾವಣೆ ಮಾಡುವುದಕ್ಕಾಗಿ ಅಲ್ಲಿನ ಸ್ಥಳೀಯರು ನದಿ ದಾಟಲು ತಾತ್ಕಾಲಿಕ ಕಿರು ಸೇತುವೆ ನಿರ್ಮಿಸಿ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ನದಿ ದಾಟಲು ಯಾವುದೇ ಸೇತುವೆ ಮಾರ್ಗ ಇರಲಿಲ್ಲ. ಹಾಗಾಗಿ ಜನರು ಮತದಾನ ಮಾಡದೆ ವಂಚಿತರಾಗಬಾರದೆಂಬ ಕಾರಣಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಿಸಿದ್ದೇವೆ. ಇದರಿಂದ ಹೆಚ್ಚು ಜನರು ಮತ ಚಲಾಯಿಸಬೇಕೆಂಬುದು ನಮ್ಮ ಗುರಿ ಅಂತ ಸ್ಥಳೀಯರೊಬ್ಬರು ತಿಳಿಸಿದ್ದಾರೆ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ಯಶವರ್ಧನ್ ಕುಮಾರ್ ಸಿನ್ಹಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಳಗ್ಗೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸಿನ್ಹಾ ಅವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ. ಯಶವರ್ಧನ್ ಕುಮಾರ್ ಸಿನ್ಹಾ ಮಾಜಿ ರಾಯಭಾರಿಯಾಗಿದ್ದು, ಕಳೆದ ವರ್ಷ ಜನವರಿ 1ರಂದು ಕೇಂದ್ರ ಮಾಹಿತಿ ಆಯೋಗಕ್ಕೆ ಸೇರಿದ್ರು. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ಇನ್ನು 3 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಲಿದ್ದಾರೆ. ಕೇಂದ್ರ ಸರ್ಕಾರವು ಸುಲಭವಾಗಿ ವಾಣಿಜ್ಯ ವ್ಯಾಪಾರ ಮಾಡುವುದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ನೀವು ಜನರಿಗೆ, ಅದರಲ್ಲೂ ಬಡವರಿಗೆ ಸುಗಮ ಜೀವನ ನಡೆಸಲು ನೆರವಾಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಯುವ ಜನಾಂಗಕ್ಕೆ ಕರೆ ನೀಡಿದ್ದಾರೆ. ದೆಹಲಿಯ ಐಟಿಟಿ ವಿದ್ಯಾಸಂಸ್ಥೆಯ 51ನೇ ವಾರ್ಷಿಕ ಘಟಿಕೋತ್ಸವವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮತ್ತು ಪದವೀಧರರನ್ನ ಬ್ರ್ಯಾಂಡ್ ಇಂಡಿಯಾದ ಅತ್ಯುತ್ತಮ ಪ್ರಚಾರ ರಾಯಭಾರಿಗಳು ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ನಮ್ಮ ದೇಶದಲ್ಲಿ ನೀವು ಸುಲಭವಾಗಿ ವಾಣಿಜ್ಯ ವ್ಯಾಪಾರ ನಡೆಸಲು ನಾವು ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ತೀವಿ ಎಂದಿದ್ದಾರೆ. ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈ ಕುರಿತು ಆರಿಫ್ ಮೊಹಮ್ಮದ್ ಅವರೇ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ನನಗೆ ಕೊರೋನಾ ಪಾಸಿಟಿವ್ ಬಂದಿದೆ, ಆದರೆ ಸೋಂಕಿನ ಗುಣಲಕ್ಷಣಗಳು ಕಂಡು ಬಂದಿಲ್ಲ. ಹಾಗಾಗಿ ಕಳೆದ ವಾರದಿಂದ ನನ್ನೊಂದಿಗೆ ಸಂಪರ್ಕಕ್ಕೆ ಬಂದವರು ತಕ್ಷಣವೇ ಕೊರೋನಾ ಪರೀಕ್ಷೆಗೆ ಒಳಗಾಗಿ ಅಥವಾ ಐಸೋಲೇಷನ್ಗೆ ಒಳಗಾಗಿ ಅಂತ ಮನವಿ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಫಲಿತಾಂಶ ಎಲ್ಲರಲ್ಲೂ ತೀವ್ರ ಕುತೂಹಲ ಮೂಡಿಸಿದೆ. ಈ ನಡುವೆಯೇ ಶ್ವೇತಭವನದ ಮುಖ್ಯಸ್ಥ ಮಾರ್ಕ್ ಮೆಡೋಸ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಟ್ರಂಪ್ ಪರವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಹಾಕದೆ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಇದಾದ ಮರುದಿನವೇ ಅವರನ್ನು ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇಂದು ಅವರಿಗೆ ಸೋಂಕು ಹರಡಿರೋದು ಪತ್ತೆಯಾಗಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಮ್ಮ ಗೆಲುವು ಸ್ಪಷ್ಟವಾಗುತ್ತಿದೆ ಎಂದು ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬೈಡನ್ ತಿಳಿಸಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಅವರು, ಫಲಿತಾಂಶದ ಅಂಕಿ ಸಂಖ್ಯೆಗಳಿಂದ ನಮಗೆ ಸ್ಪಷ್ಟವಾಗಿ ಮನವರಿಕೆಯಾಗಿದೆ. ಈ ಸ್ಪರ್ಧೆಯಲ್ಲಿ ನಾವು ಗೆಲುವು ಸಾಧಿಸಲಿದ್ದೇವೆ ಹಾಗೂ ಎಲ್ಲ ಧರ್ಮ, ಜನಾಂಗ ಮತ್ತು ಪ್ರದೇಶಗಳ ಜನರು ಹೊಸ ಬದಲಾವಣೆಯನ್ನು ಆರಿಸಿಕೊಂಡಿದ್ದಾರೆ.
ಇದು ಪ್ರತಿ ಗಂಟೆಗೊಮ್ಮೆ ಸ್ಪಷ್ಟವಾಗುತ್ತಲೇ ಸಾಗುತ್ತದೆ ಅಂತ ಹೇಳಿದ್ದಾರೆ. ಸಾಂಕ್ರಾಮಿಕ, ಆರ್ಥಿಕತೆ, ಹವಾಮಾನ ಬದಲಾವಣೆ ಮತ್ತು ವ್ಯವಸ್ಥಿತ ವರ್ಣಭೇದ ನೀತಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಜನರು ನಮಗೆ ಆದೇಶ ನೀಡಿದ್ದಾರೆ ಅಂತ ಬೈಡನ್ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ಅಟ್ಟಹಾಸದಿಂದ ಮುಚ್ಚಿದ್ದ ಶಾಲೆಗಳನ್ನು ಡಿಸೆಂಬರ್ 31ರವರೆಗೆ ತೆರೆಯುವುದಿಲ್ಲ ಅಂತ ಒಡಿಶಾ ರಾಜ್ಯ ಸರ್ಕಾರ ತಿಳಿಸಿದೆ. ಡಿಸೆಂಬರ್ ಮಧ್ಯಭಾಗದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸುವ ಭೀತಿ ಇದೆ. ಈ ಹಿನ್ನೆಲೆ ಒಡಿಶಾದ ಶಾಲೆಗಳು ಮತ್ತು ಸಮೂಹ ಶಿಕ್ಷಣ ಇಲಾಖೆ ಈ ನಿರ್ಣಯ ಕೈಗೊಂಡಿದೆ. 2020ರ ಡಿಸೆಂಬರ್ 31ರವರೆಗೆ ರಾಜ್ಯದ ಎಲ್ಲ ಶಾಲೆಗಳು ಮುಚ್ಚಿರಬೇಕು ಅಂತ ರಾಜ್ಯ ಸರ್ಕಾರ ನಿರ್ದೇಶನ ನೀಡಿದೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗರ್ಭ ಧರಿಸಿದ ಗಂಡಸಿನ ಕತೆ ವೆಬ್ ಸೀರೀಸ್ ಮೂಲಕ ನಿಮ್ಮ ಮುಂದೆ ಬರಲಿದೆ. ಕನ್ನಡದ ಮಟ್ಟಿಗೆ ಇದು ಹೊಸ ಕಾನ್ಸೆಪ್ಟ್ ಆಗಿರೋ ಸಿಹಿ ಸುದ್ದಿ ವೆಬ್ ಸೀರೀಸ್ನ ಚಿತ್ರದ ಮುಹೂರ್ತ ಸದ್ಯ ಯಶಸ್ವಿಯಾಗಿ ಮುಗಿದಿದೆ. ಒಟ್ಟು 8 ಎಪಿಸೋಡ್ಗಳ ಮೂಲಕ ಸಿಹಿ ಸುದ್ದಿ ತಂಡ ರಂಜಿಸಲಿದ್ದು ಪರ್ಪಲ್ ರಾಕ್ ಎಂಟರ್ಟೈನರ್ಸ್ ಮತ್ತು ಗೋಲ್ಡ್ ಚೈನ್ ಪ್ರೊಡಕ್ಷನ್ ಕಾಂಬಿನೇಷನ್ನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ರಘುಭಟ್ ಈ ಸಿನಿಮಾದಲ್ಲಿ ನಾಯಕನಾಗಿ ನಟಿಸುತ್ತಿದ್ದು, ಮಾಡೆಲ್ ಮತ್ತು ನಟಿ ಕಾವ್ಯ ಶೆಟ್ಟಿ ನಾಯಕಿಯಾಗಿ ಬಣ್ಣ ಹಚ್ಚುತ್ತಿದ್ದಾರೆ. ಉಪೇಂದ್ರ ಅವರ ಟೋಪಿವಾಲ್ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದ ಸುಧೀಂದ್ರ ನಾಡಿಗರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದು, ಒಂದೇ ಶೆಡ್ಯೂಲ್ನ 30 ದಿನಗಳ ಶೂಟಿಂಗ್ ಈ ವೆಬ್ ಸೀರೀಸ್ ತಯಾರಾಗಲಿದೆ ಅಂತ ಚಿತ್ರತಂಡ ತಿಳಿಸಿದೆ. ಭಾರತ್ ಬಯೋಟೆಕ್ ಸಂಸ್ಥೆಯ ನೇತೃತ್ವದಲ್ಲಿ ರೆಡಿಯಾಗ್ತಾ ಇರೋ ಕೋವ್ಯಾಕ್ಸಿನ್ ಲಸಿಕೆ ಮುಂದಿನ ವರ್ಷ ಫೆಬ್ರವರಿ ಹೊತ್ತಿಗೆ ಬರಲಿದೆ. ಇದೇ ಹೊತ್ತಲ್ಲೇ ಲಸಿಕೆ ಮಾರುಕಟ್ಟೆಗೆ ಬಂದರೆ ಮೊದಲು ಆರೋಗ್ಯ ಸಿಬ್ಬಂದಿಗೆ ಲಸಿಕೆ ನೀಡಲು ಚಿಂತಿಸಲಾಗ್ತಾ ಇದೆ. ಅಂದರೆ ವೈದ್ಯರಿಗೆ, ಆಶಾ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ಯೋಚಿಸಿದೆ. ನಂತರ ಫ್ರಂಟ್ ಲೈನ್ ಸಿಬ್ಬಂದಿ, ಆಮೇಲೆ 50 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಸೇರಿ ಒಟ್ಟು ಮೊದಲ ಭಾಗವಾಗಿ 30 ಕೋಟಿ ಜನರಿಗೆ ಲಸಿಕೆ ನೀಡಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಬಿಜೆಪಿ ಸರ್ಕಾರ ಸಿಬಿಐಯನ್ನು ತನ್ನ ಕೈಗೊಂಬೆಯನ್ನಾಗಿಸಿಕೊಂಡಿದ್ದು, ಕಾಂಗ್ರೆಸ್ ನಾಯಕರನ್ನ ಹೆದರಿಸುವ ಕೆಲಸ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆರೋಪಿಸಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಗ್ಗೆ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ನೀಡಿರುವ ಅವರು, ಇಂತಹ ಬೆದರಿಕೆಗಳಿಗೆ ಕಾಂಗ್ರೆಸ್ ನಾಯಕರು ಎಂದಿಗೂ ಬಗ್ಗೋದಿಲ್ಲ, ಇದನ್ನು ಯಡಿಯೂರಪ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಡ್ರಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಮಾಜಿ ಗೃಹ ಸಚಿವ ಕೋಡಿಯೇರಿ ಬಾಲಕೃಷ್ಣನ್ ಪುತ್ರ ದಿನೇಶ್ ಕೋಡಿಯೇರಿಯನ್ನ ಇಡಿ ಅಧಿಕಾರಿಗಳು ಮತ್ತೆ 4 ದಿನ ವಶಕ್ಕೆ ಪಡೆದಿದ್ದಾರೆ. ಇಂದು ಆರೋಪಿಯನ್ನ ಇಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಹೆಚ್ಚಿನ ವಿಚಾರಣೆ ಸಲುವಾಗಿ ನವೆಂಬರ್ 10ರವರೆಗೆ ಇಡಿ ಅಧಿಕಾರಿಗಳ ವಶಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಈ ಹಿಂದೆ ಕೂಡ ಪ್ರಕರಣ ಸಂಬಂಧ ದಿನೇಶ್ ಕೋಡಿಯೇರಿನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಇದು ಇವತ್ತಿನ ಶರವೇಗ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.